ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇ ಜೋಳದ ರೊಟ್ಟಿ ಪುಂಡೆ ಪಲ್ಯ. ಇದಕ್ಕೆ ಸ್ವಲ್ಪ ಜನ ಏನಂತಾರೆ ಅಂದರೆ ಈ ಸೊಪ್ಪಿಗೆ ಗೊಂಗುರ ಸೊಪ್ಪು ಅಂತ ಕೂಡ ಕರೀತಾರೆ. ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಏನಂತ ಕರಿತೀವಿ ಅಂದರೆ ಪುಂಡಿ ಪಲ್ಯ. ಇದು ಜೋಳದ ರೊಟ್ಟಿ ಜೊತೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ತಿಂದ್ರೆ ನೋಡ್ರಿ ಎಷ್ಟು ಚಂದ ಇರ್ತದಂತ. ಅಷ್ಟು ಚಂದ ಇರ್ತದೆ ಇದು. ಮತ್ತು ನೀವು ಇದು ಹೊಲಕ್ಕೆ ಹೋಗ್ಲತ್ತಿರ ಕಟ್ಕೊಂಡು ಹೋಗ್ಬೋದು, 2 ದಿನ ಇಟ್ಕೊಂಡು ತಿನ್ಬಹುದು. ಇದು ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಂತಹ ರೆಸಿಪಿ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಕುಕ್ಕರ್ಗೆ ಕಡಲೆಬೇಳೆನ 1 ಬಟ್ಟಲು ತೊಳೆದುಕೊಂಡು ಇದರಲ್ಲಿ ಹಾಕಿ 1 ಲೋಟ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜನ ಹಾಕಿ, ಕಡಲೆಕಾಯಿ ಅಂತಲೂ ಕರೀತಾರೆ, ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಇವಾಗ ಒಂದೇ ಒಂದು ವಿಸಿಲನ್ನು ಕೂಗಿಸ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ನಾನಿಲ್ಲಿ ಬೆರಳು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಜೋಳದ ನುಚ್ಚು, ಇದು ಕಲ್ಲಲ್ಲಿ ಒಡ್ಕೋಬಹುದು ಅಥವಾ ಮಿಕ್ಸಿಯಲ್ಲಿ ಕೂಡ ನೀವು ಜೋಳನ ಹಾಕಿಬಿಟ್ಟು ಇದನ್ನು ಒಡೆದುಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಡಬೇಕು. ಅದು ಒಂದು ವಿಸಿಲ್ ಹೊಡೆಸ್ಕೊಳ್ಳೋಷ್ಟರಲ್ಲಿ ಇದು ನೆನಿಬೇಕು ಅಷ್ಟೇ. ಮತ್ತೇನು ಜಾಸ್ತಿ ನೆನೆ ಹಾಕೋದೇನು ಅವಶ್ಯಕತೆ ಇಲ್ಲ. ಈ ಥರ ಸುಮ್ಮನೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ, ಈ ಥರ ಚಿಂಪಿಸ್ಬಿಟ್ಟು ಈ ಥರ ಮಾಡ್ಕೋಬೇಕು ಅಷ್ಟೇ. ಇದಕ್ಕೆ ಮುಚ್ಚಳನ ಮುಚ್ಚಿಡಬೇಕು. ಅಲ್ಲಿವರೆಗೂ ನಮ್ಮ ಕುಕ್ಕರು ಇವಾಗ 1 ವಿಸಿಲ್ ಆಗಿದೆ. ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ, ನೋಡಬಹುದು ನೀವು. ನೋಡಿ, ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ನಾನು ಮೊದಲೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ನೀರು. ಇವಾಗ ಇಲ್ಲಿ ನಾನು ನೋಡ್ರಿ, ಇದೇ ಸೊಪ್ಪು ಪುಂಡಿ ಪಲ್ಯ ಮತ್ತು ಗೊಂಗುರ ಸೊಪ್ಪು ಅಂತ ಕೂಡ ಕರೀತಾರೆ. ಇದು ಸ್ವಲ್ಪ ಹುಳಿ ಇರುತ್ತೆ. ಅದಕ್ಕೆ ನಾವು ಇಲ್ಲಿ ಟೊಮ್ಯಾಟೊ ಆಗಲಿ ಅಥವಾ ಹುಣಸೆ ಹಣ್ಣಿನ ರಸ ಆಗಲಿ ಏನು ಯೂಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ, ಹಾಗೆ ಯಾರೆಲ್ಲರೂ ಹೊಸಬ್ರು ನೋಡ್ತಿದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ತೊಳ್ಕೊಬೇಕು. ಯಾವುದೇ ಸೊಪ್ಪಾಗಿರಲಿ ತಂದಾಗ ನಾವು ತೊಳೆದುಕೊಂಡ್ಬಿಟ್ಟು ಅದನ್ನು ಉಪಯೋಗ ಮಾಡಬೇಕು. ಇವಾಗ ಇದನ್ನು ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ನಾವಿಲ್ಲಿ ಇದು ನುಚ್ಚು ಕೂಡ ಇದರಲ್ಲೇ ಸೇರಿಸ್ಬಿಡಬೇಕು. ನೋಡಿ, ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿಂತೀರಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ಖಾರ ಅಂತೂ ಜಾಸ್ತಿನೇ ಬೇಕು. ನಮ್ಮ ಮೆಣಸಿನ್ಕಾಯಿ ತುಂಬಾ ಖಾರ ಇತ್ತು. ಅದಕ್ಕೆ ನಾನು ಒಂದು ದೊಡ್ಡದಾಗಿರುವಂತಹ ಚಮಚದಿಂದ ಫುಲ್ ಚಮಚನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮಗೆ ಖಾರ ಜಾಸ್ತಿ ಬೇಕು, ಅದಕ್ಕೋಸ್ಕರ. ಇವಾಗ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಯಿತು. ಹಾಗೆ ಇದನ್ನು ಇವಾಗ ಕೂಗಿಸ್ಕೋಬೇಕು. ಇವಾಗ ಇಲ್ಲಿ ಕೂಡ 1 ಅಥವಾ 2 ವಿಸಿಲ್ ಆಗಬೇಕು ಫ್ರೆಂಡ್ಸ್. ಅಷ್ಟೇ, ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ನೋಡಿ, ಇಲ್ಲಿ ನಾನು ಒಂದೇ ಒಂದು ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದು ನುಚ್ಚಿಗೆ ಮತ್ತು ಇದು ಸೊಪ್ಪಿಗೆ ಕ್ವಾಂಟಿಟಿ ಕರೆಕ್ಟಾಗಿ ಬಂತು. ಇನ್ನೂ ಜಾಸ್ತಿ ಹಾಕಿದರೆ ಅದು ಹುಳಿ ಆಗ್ತಾಯಿತ್ತು ಫ್ರೆಂಡ್ಸ್. ನೋಡಿ, ಇವಾಗ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಸಿದ್ಕೊಳ್ಬೇಕು. ನೋಡಿ, ಈ ಥರ ಮಾಡಬೇಕು. ಸೌಟಿಂದನೇ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಸೌಟಿಂದ ಚೆನ್ನಾಗಿ ತಿರ್ಸ್ಕೊಂಡ್ರೆ ಮುಗೀತು. ಇವಾಗ ಇಲ್ಲಿ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ 1 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು. 1 ಅಥವಾ 2 ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 1.5 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಚಮಚದಿಂದ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರ್ಧ ಚಮಚ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿರೋ ಅಂಥದ್ದು ಹಾಕಿದ್ದೀನಿ. ಹಾಗೆ ಇಲ್ಲಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದರಲ್ಲಿ ಹಾಕಿದ್ದೀನಿ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರ ಕಲರು ಫುಲ್ ಚೇಂಜ್ ಆಗಬೇಕು. ನೋಡಿ, ಇದು ರೆಡಿಮೇಡ್ ಅಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಸಿಡಿತಾ ಇತ್ತು. ಅದಕ್ಕೋಸ್ಕರ ನಾನಿಲ್ಲಿ ಪ್ಲೇಟ್ನ ಮುಚ್ಚಿಟ್ಟಿದ್ದೆ.
ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಇವಾಗ ಆಗಿದೆ. ನಾನು ಸ್ಟೋವ್ನ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಇದು 1 ನಿಮಿಷ ಕುದಿಯೋಕ್ಕೆ ಬಿಡಬೇಕು ಅಷ್ಟೇ. ನೋಡಿ ಒಂದೇ 1 ನಿಮಿಷ, ಜಾಸ್ತಿ ಬೇಡ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಹೈಪ್ ಮಾಡಿ ಕೂಡ ನನಗೆ ನೀವು ಪಾಯಿಂಟ್ಸ್ ಕೂಡ ಕೊಡ್ಬೋದು ಫ್ರೆಂಡ್ಸ್. 3 ಸಾರಿ ಬರುತ್ತೆ ಒಂದು ಫೋನಿಂದ ಕೊಡೋಕ್ಕೆ. ನೀವು ನನಗೆ ಪಾಯಿಂಟ್ಸ್ ಕೂಡ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಆಗಿರುತ್ತೆ. ಇದೆಲ್ಲ ತಿಂದರೆ ಶುಗರ್ ಆಗಲಿ ಅದೆಲ್ಲ ಏನೂ ಬರೋದಿಲ್ಲ. ಹಿಂದಕ್ಕೆ ನಮ್ಮ ಅಜ್ಜಿ ತಾತ ಅವರೆಲ್ಲರೂ ಕೂಡ ಇದನ್ನೇ ತಿಂತಾಯಿದ್ರು. ಆವಾಗೆಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದ್ದರು ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ಗಟ್ಟಿಯಾಗಿರಿ ಅಂತ ಹೇಳ್ತಾ, ಉಂಡೆ ಪಲ್ಯ ಜೋಳದ ರೊಟ್ಟಿ ಅಂಥೇಳಿ ಒಂದು ಸಾಂಗ್ ಅದ ನೋಡ್ರಿ ಫ್ರೆಂಡ್ಸ್. ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ರೊಟ್ಟಿಗಳನ್ನು ಮಾಡ್ಕೊಂಡಿದ್ದೀನಿ. ಜೋಳದ ರೊಟ್ಟಿ ಸೂಪರಾಗಿರುತ್ತೆ. ಮತ್ತು ನೀವು ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೆ ಕೂಡ ಇದನ್ನು ನೀವು ಕಟ್ಕೊಂಡು ಹೋಗ್ಬೋದು. ಮತ್ತು 2-3 ದಿನ ಕೂಡ ಇಟ್ಕೊಂಡು ತಿನ್ನಬಹುದು. ಏನೂ ಸಮಸ್ಯೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.